ನಮಸ್ಕಾರ ನೋಡ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಸಂಜೆ ಆಗ್ಯದ್ರಿ. ಇಷ್ಟೊತ್ತನ ದೀಪ ಅದೆಲ್ಲ ಹಚ್ಚಿದೆ ರೀ. 2 ಆಗಿವತ್ತು ಚಂತನ ನಿಂಬಿಕಾಯಿ ಹಚ್ಚಿದ್ದೀವಿ ರೀ. ಅದಕ್ಕೆ ಲಾಗ್ ಮಾಡೋಕ್ಕಾಗಿದ್ದಿಲ್ಲ ರೀ. ಚಂತನ ಇಷ್ಟೊತ್ತನ ಡಾಗ ಇಸ್ಕೊಂಬಂದು ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಂಡೆ ಕಸ ಅದು ಮುಗಿಸ್ಕೊಂಡು ದೀಪ ಹಚ್ಚಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ನಮ್ಮ ಸಮರ್ಥ ರೀ ಈಗ ಸಾಲಿಲಿತ್ರ ಬಂದಾನ್ರಿ. ನಮ್ಮ ಸಮರ್ಥ ಅವ್ರ ಆಯಿ ಮನೆಗೆ ಸೈಕಲ್ ತೊಗೊಂಡೋಗಿದ್ದಾರೆ. ಹಿಂಗಾಗಿ ಓಡಿ ಹೆಂಗೆ ಬರ್ತಾನೆ ನೋಡ್ರಿ ನಮ್ಮ ಸಂಪತ್ತು. ಸೈಕಲ್ ಇಲ್ಲಿತ್ರ ಅಂತಾನ ತೊಗೊಂಡ್ರಿ ಅದಕ್ಕೆ ಅಷ್ಟ ಕುಂದ್ರದೇ ಇಲ್ರಿ. ಅದ್ರ ಸೈಕಲ್ ಮ್ಯಾಗ ಒಟ್ಟ ಕುಂದ್ರದಿಲ್ಲ ರೀ. ಅಂಜತಾನ್ರಿ ಇವ ನಮ್ಮ ಸಮರ್ಥ. ಹೋಗಿ ಬಿಡೋದ್ರಿ ನಮ್ಮ ಸಮರ್ಥ ತರದ್ ನೋಡ್ರಿ ಮಾಡ್ಲಕತ್ತಾನ ನೋಡ್ರಿ. ಬರೇ ಚೀರೋದ್ರಿ. ಏನು ಮಾಡೋದ್ರಿ. ಅಪ್ಪು ಸಾಲಿಗೆ ಹೋಗಿ ಬಂದು ಇನ್ನು ಈ ಸದ್ರಿ ನಮ್ಮ ಗೌರಿಗಿರಿ ಪಾಪ ನುಚ್ಚು ನೆನೆಸ್ಲಿಕ್ಕತ್ತೀನಿ ರೀ. ಮೆಕ್ಕೆಜೋಳ ನುಚ್ಚು ಹೊಡಿಸಿರ್ತೀವಲ್ಲ ರೀ, ಅದನ್ನು ನೆನೆಯಕ್ಕಿಡಬೇಕು ರೀ. ಸದ್ ನಮ್ಮ ಗೌರಿಗಿರಿ ಪಾಪ ಹಸಿ ಮೇವ ಈ ಬ್ಯಾಸ್ಗಿದಿಂದ ನಿತ್ಯ ಹಿಡಿದು 2 ತಿಂಗಳ ಹತ್ರ ಆಯ್ತು ರೀ, 3 ತಿಂಗಳಾಯ್ತು ರೀ. ಹಸಿ ಮೇವೇ ಇಲ್ಲರಿ ನಮ್ಮ ಗೌರಿಗಿರಿ ಪಾಪ. ಏನು ಮಾಡೋದ್ರಿ, ಬರೇ ಒಣ ಕಣಿಕಿರಿ ಅದ್ರ ಕಾಲಾಗೆಲ್ಲ ಹಾಕಿ ತುಳಿಲಿ ಒಂದು ಸ್ವಲ್ಪ ಅಂತೇಳಿ ಅಷ್ಟೆಲ್ಲ ಬಿಟ್ಟಿವಿ ನೋಡ್ರಿ. ಅದ್ರ ಕಾಲಾಗ ಅಲ್ಲೇ ಹಾಕೋದು, ಅಲ್ಲೇ ತಿನ್ನೋಷ್ಟು ತಿಂತದ್ರಿ, ಬಿಟ್ಬಿಡ್ತದ್ರಿ. ತಾನೇ ತಿನ್ನೋಷ್ಟು ತಿಂದು ಅಲ್ಲೇ ಬಿಟ್ಬಿಡ್ತದ್ರಿ. ಅದೆಲ್ಲ ಸುತ್ತಲ ತುಳಿತದ್ರಿ, ಗೊಬ್ಬರ ಆತದಂತೇಳಿ ಆ ಸಿಸ್ಟಮ್ ಮಾಡ್ತೀವಿ ನೋಡ್ರಿ. ಅದ್ರ ಕಾಲಾಗ ಇಲ್ಲಿ ಮನೆ ಬಳಿ ಕಟ್ಟದಾಗ ಏನಿಸ್ತದ್ರಿ, ಒಂದು ಜಾಗ ಮಾಡಿರ್ತೀವಿ ರೀ, ದವಣಿ ಟೈಪ್ ರೀ. ಅದು ಅಲ್ಲಿ ಹಾಕಿದ್ವಿ ಅಂದ್ರೆ ಅದು ತುಳಿಯಲ್ರಿ. ಈಗ ಅಲ್ಲಿ ಹೊಯ್ದು ಕಟ್ಟಿರ್ತೀವಲ್ರಿ, ಆಕಳ ಹಿಂಡ್ಕೊಂಡು ಅದು ಗೌರಿಗೆ ಹಿಂಡ್ಕೊಂಡು ಹಾಲು ತೊಗೊಂಡು ಅಲ್ಲಿ ಹೊಯ್ದು ಕಟ್ಟಿಬಿಡ್ತೀವಿ ರೀ. ಅಲ್ಲಿ ಕಟ್ಟನೇ ರೀ ಅದೆಲ್ಲ ತಿನ್ನೋಷ್ಟು ತಿಂದು ಆಮೇಲೆ ಎಲ್ಲ ತಪ್ಲ ಮ್ಯಾಗಿಂದೆಲ್ಲ ತಿಂದು ಅದು ತುಳಿಯೋಷ್ಟು ಅದ್ರ ಮ್ಯಾಗ ಹೆಂಡಿ ಉಚ್ಚಿ ಆಗ್ತದಲ್ರಿ. ಅವಾಗ ಸಣ್ಣಗ ಕೊಳುತು ಗೊಬ್ಬರ ಕೂತದ್ರಿ. ಅಲ್ಲಿ ಆ ಥರ ಮಾಡಿಬಿಡ್ತೀವಿ ರೀ. ಆ ಥರ ಗೊಬ್ಬರ ಆಗಿಂದ ನಿಂಬೆ ಗಿಡಕ್ಕೆ ಒಯ್ದು ಹಾಕಿಬಿಡ್ತೀವಿ ನೋಡ್ರಿ. ಸುಮ್ಮ ತಿಪ್ಪಿ ಇಲ್ಲೇ ಒಂದು ಜರಷ್ಟು ತುಳಿತಂದ್ರೆ ಸಣ್ಣ ಆಗ್ತದಂತೇಳಿ ನಮ್ದು ಐಡಿಯಾ ರೀ. ಅದಕ್ಕೆ ರೀ ಅಲ್ಲೇ ಬಿಟ್ಬಿಡ್ತೀವಿ ನೋಡ್ರಿ. ಅದಕ್ಕೆಲ್ಲ ಅದ್ರ ಸುತ್ತ ನೋಡ್ರಿ ಎಷ್ಟು ಬಿದ್ದದ್ರಿ ದವಣಿ ರೀ. ಕಸ ಅದ್ರ ಕಾಲಾಗ್ರಿ ಕಣಿಕಿರಿ. ಈ ಸದ್ದು ಅದಕ್ಕೆ ನುಚ್ಚು ಕಲ್ಸ್ಲಿಕ್ಕತ್ತೀನಿ ರೀ. ಅದಕ್ಕೆ ರೀ ಮೆಕ್ಕೆಜೋಳ ನುಚ್ಚು ಹೊಡ್ಸ್ಕೊಂಬಂದೀವಿ. ಸ್ವಲ್ಪ ಅದಕ್ಕೆ ಹೊಟ್ಟಿಗೆ ಬೇಕಲ್ರಿ ಪಾಪ. ಅದು ಮೂಕ್ ಪ್ರಾಣಿ, ಏನೂ ಹೊಟ್ಟಿ ಹಸು ಆಗ್ಯದತ್ತೂ ಹೇಳಕ್ಕಲ್ರಿ, ಏನೂ ಆಗಲ್ರಿ. ನಾವು ಇಟ್ಟಾಕರನೇ ತಿತ್ತದ್ರಿ. ಇರ್ಲಿಕ್ಕಂದ್ರೆ ಸುಮ್ಮನೆ ನಿಂತು ಬಿಡ್ತದ್ರಿ. ನಾವು ನುಚ್ಚು ಇಡತನ ಅಷ್ಟೇ ನಿಂದಿರ್ತದೆ ನೋಡ್ರಿ. ಈಗ ನನ್ನ ಕಡೆನೇ ನೋಡ್ಲಿಕ್ಕತ್ತದ್ರಿ ಅದು ನೋಡ್ರಿ. ನಾ ಈ ಸದ್ದು ನುಚ್ಚು ಕಲ್ಸಕ್ಕೆ ಬೋಣಿ ತೊಗೊಂಡೋಗಿ ಒಳಗೆ ಇಟ್ಟೀನಿ ರೀ ಅಲ್ಲಿ. ಅದಕ್ಕೆ ನನಗೆ ನೋಡ್ಲಿಕ್ಕತ್ತದ್ರಿ. ಈಗ ನುಚ್ಚು ಹಿಟ್ಟಿದ ಬಳಕನೇ ಸುಮ್ಮ ತಿಂದು ನಿಂದಿರ್ತದೆ ನೋಡ್ರಿ. ಈಗ ನುಚ್ಚು ಕಲ್ಸಕತ್ತೀನಿ ನೋಡ್ರಿ. ನೋಡ್ರಿ ಇದು ಮೆಕ್ಕೆಜೋಳ ನುಚ್ಚು ರೀ. ಸಣ್ಣಗೆ ಹೊಡ್ಸ್ಕೊಂಬಂದದ್ರಿ. ಇದು ಗೌರಿಗಿರಿ, ಇದು ಗೌರಿ ಸಣ್ಣ ಮಗನಿಗಿರಿ. ಅದಕ್ಕೆ ಸ್ವಲ್ಪ ಇಡ್ತೀನಿ ರೀ, ಭಾಳ ಇಡಲ್ರಿ. ಇನ್ನು ಸಣ್ಣದದಲ್ರಿ ನಮ್ಗೆ ಹೊರಗ್ರಿ ಬೇಕ್ರಿ ಸ್ವಲ್ಪ ರೀ. ಎಷ್ಟಕ್ಕೊಂದ್ರಿ ಗುಗ್ರಿ ಅದು ಇಡ್ತಿದ್ದೀವಿ ರೀ. ಜೋಳ ಅಕ್ಕಿ ಅದು ಹಾಕಿ ಕುದಿಸೋದ್ರಿ, ಅದು ಇಡ್ತಿದ್ದೆ ರೀ. ಇದು ನುಚ್ಚು ಹೊಡ್ಸ್ಕೊಂಬಂದಿಂದು ರೀ ಇದೇ ಇಡ್ಲಿಕ್ಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಬಿಸ್ಕೊಂಬಂದಾರ್ರಿ, ಅದನ್ನು ಹಾಕೋದ್ರಿ. ಕರಕ್ಕೆ ಹಾಕೋದಿರಲ್ರಿ. ಕರ ಒಂದು ಸ್ವಲ್ಪ ದೊಡ್ಡದಾಗಿಂದ್ರೆ ಅಕ್ಕಿ ಹಿಟ್ಟು ನಡೀತದ್ರಿ. ನಮ್ಮ ಗೌರಿಗೆ ಇಷ್ಟ ರೀ. ಇದಕ್ಕೆ ನೀರು ಹಾಕಿ ಕಲಸೋದ್ರಿ ಈಗ ರೀ. ಬಾಪು ಕಲಿಸ್ತೇನು? ಕಲಸು ನೋಡು ನಂಗೆ ಹುರಿ ಹೆಂಗೆ ನೋಡ್ಲಿಕ್ಕತ್ತದ ನೋಡ್ರಿ ಹೆಂಗೆ ಮಾಡ್ಲಿಕ್ಕತ್ತದ್ರಿ. ಈಗ ನೋಡ್ರಿ ನಾನು ಮಸಾಲ ಪಾವ್ ಮಾಡ್ಲಿಕ್ಕತ್ತೀನಿ ರೀ. ಮಸಾಲ ಪಾವ್ ಮಾಡ್ಲಿಕ್ಕೆ ಪಲ್ಯ ಮಾಡ್ಕೊಳ್ಳಕತ್ತೀನಿ ರೀ. ಬಟಾಟಿ ಪಲ್ಯ ಮಾಡ್ಲಿಕ್ಕೊಳಕತ್ತೀನಿ ರೀ. ಸ್ವಲ್ಪ ಎಣ್ಣೆ ರೀ. ಮಸಾಲ ಪಾವ್ ಮಾಡ್ಲಿಕ್ಕೆ ಪಲ್ಯ ರೀ ಇದು. ಆಮೇಲೆ ಸಾಸ್ವೆ,
ಜೀರಿಗೆ ಹಾಕೊಳ್ಳೋದ್ರಿ. ಚೊತ್ತಪಟಾನವೇ ಸ್ವಲ್ಪ ಕೊರಬೇವ್ರಿ. ಯಾಕಪ್ಪು ಯಾಕೆ ಹಾಕತಿ ಸುಮ್ಮಿರೂನಿ. ಎರಡು ಮೆಣಸಿಕಾಯಿ ತೊಗೊಂಡೇನ್ರಿ. ನಾ ಭಾಳ ತೊಗೊಂಡಿಲ್ರಿ, ಯಾಕಂದ್ರೆ ನಮ್ಮ ಸಮರ್ಥ ಸಂಪತ್ತ ತಿಂತಾರಲ್ರಿ, ಹಿಂಗಾಗಿ ಭಾಳ ಮೆಣಸಿಕಾಯಿ ಹಾಕ್ಕೊಂಡಿಲ್ಲವ್ರಿ. ಎರಡು ಒಣ ಮೆಣಸಿಕಾಯಿ ತೊಗೊಂಡೇನ್ರಿ. ಈಗ ಒಂದು ದೊಡ್ಡದ ಈರುಳ್ಳಿ ತೊಗೊಂಡೇನ್ರಿ, ಅದು ಹಾಕೊಳಕತ್ತೀನಿ ನಾನು. ಚಂದಾಗ ಹಸಿ ವಾಸನೆ ಹೋಗೋತನ ಹುರ್ಕೋಬೇಕ್ರಿ. ಇದು ಫ್ರೈ ಮಾಡಬೇಕ್ರಿ ಚಂದಾಗ. ಈಗ ನೋಡ್ರಿ ಚಂದಾಗ ಬೈದದ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಆವಾಜ್ ಮಾಡಬಾರ್ದು, ಒಂದು ಸ್ವಲ್ಪ ಅರಿಶಿನ ಪುಡಿ ಇಲ್ಲ, ಆಮೇಲೆ ಸಕ್ಕರೆ ಸ್ವಲ್ಪ ಸಕ್ಕರೆ ರೀ, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ರೀ, ಆಮೇಲೆ ಸ್ವಲ್ಪ ಗರಂ ಮಸಾಲ ರೀ, ಸ್ವಲ್ಪ ಗರಂ ಮಸಾಲ ರೀ. ಆಮೇಲೆ ಸ್ವಲ್ಪ ಇದು ಮೆಣಸಿನ ಪುಡಿ ರೀ. ಚಲ್ಲಿ ಸರಿ ಸ್ವಲ್ಪ ಹಾಕೊಳ್ಳೋದು ನೋಡ್ರಿ. ಸರಿ ತೆಗ್ಡೋದು ನೋಡ್ರಿ. ಈಗ ಇದು ಚಂದ ಕಲಸಿದ ಬಳಕ ಸ್ವಲ್ಪ ಖಾರ ರೀ, ಒಣ ಖಾರ ರೀ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು ನೋಡ್ರಿ. ಖಾರ ಭಾಳ ತಿಂತಿದ್ರೆ ಭಾಳ ಹಾಕೊಳ್ಳೋದ್ರಿ. ಇದು ಖಾರ ಹಾಕೊಂಡ್ರೆ ನಡೀತದ್ರಿ, ಏನು ಅನ್ಸಲ್ರಿ. ಅದು ಮೆಣಸಿಕಾಯಿ ಹಾಕಿದ್ವಿ ಅಂದ್ರೆ ಭಯ ಬರ್ತದಲ್ರಿ, ಖಾರ ಹತ್ತದ ಅಂತೇಳಿ ಅಂತಾರ್ರಿ. ಅದಕ್ಕಲ್ಲಿ ಈಗ ನಿಂಬೆಕಾಯಿ ರಸ ರೀ, ಒಂದು ಅರ್ಧ ನಿಂಬೆಕಾಯಿ ರಸ ರೀ. ನೋಡ್ರಿ ನಾ ಬಟಾಟೆ ಹಾಕೊಂಡು ಈಗ ಕಲಿಸ್ಕೊಂಡೆ ನೋಡ್ರಿ. ಮಸಾಲ ರೆಡಿ ಐತ್ರಿ. ಸದ್ದ ನೋಡ್ರಿ ಚಟ್ನಿ ಮಾಡ್ಕೊಳಕತ್ತೀನಿ ರೀ. ಸ್ವಲ್ಪ ಶೇಂಗಾ ರೀ, ಹುರಿದಿದ್ದು ಶೇಂಗಾ ರೀ ಸ್ವಲ್ಪ ರೀ, ಆಮೇಲೆ ಸ್ವಲ್ಪ ಪುಟಾಣಿ ರೀ, ಸರಿ ಒಂದಿಷ್ಟು ಅಲ್ಲ ರೀ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ರೀ, ಸ್ವಲ್ಪ ಕೊತ್ತಂಬರಿ ರೀ. ಸರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಆಮೇಲೆ ಒಂದು ಅರ್ಧ ನಿಂಬೆಕಾಯಿ ರೀ, ಇದಕ್ಕೆ ಈ ಸದ್ದ ಮಿಕ್ಸಿಗೆ ಹಾಕ್ಕೊಂಬರೋದ್ರಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಂಬರೋದ್ರಿ. ಈಗ ನೋಡಿರಿ ಮಿಕ್ಸರ್ಗೆ ಹಾಕ್ಕೊಂಬಂದೀನಿ ರೀ ಈ ಥರ ಸಣ್ಣಾಗಿ. ಈಗ ಬ್ರೆಡ್ ತೊಗೊಂಡೀನಿ ರೀ, ಎರಡು ಬ್ರೆಡ್ ತೊಗೊಂಡೇನಿ ರೀ. ಇವು ಬ್ರೆಡ್ ರೀ. ಈ ಥರ ಇದು ಚಟ್ನಿ ಮಾಡಿಸ್ಕೊಂಬಂದಿದ್ದು ಈ ಥರ ಹಚ್ಬೇಕು ನೋಡ್ರಿ ಇದ್ರೊಳಗೆ.
ಸುಮ್ಮಿರು. ಮೊನ್ನೆ ಹಿಂದಿನ ವಿಡಿಯೋದೊಳಗೆ ಬ್ರೆಡ್ ಫ್ರೈ ಮಾಡಿದ್ದೆ ರೀ. ಈಗ ಮಸಾಲ ಬ್ರೆಡ್ ಮಾಡ್ಲಕತ್ತೀನಿ ರೀ. ಈ ಥರ ಹಚ್ಕೊಂಡು ಇದು ಮಸಾಲ ಮಾಡ್ಕೊಂಡಿರ್ತೀವಲ್ರಿ ಬ್ರೆಡ್ ಬಟಾಟಿದ್ರು ಇದ್ರೊಳಗೆ ತುಂಬ್ಕೊಳ್ಳೋದು ನೋಡ್ರಿ. ಇದನ್ನು ಚಂದಾಗ ಎಲ್ಲ ಕಡೆ ಮ್ಯಾಶ್ ಮಾಡ್ಬೇಕು, ಚಂದಾಗ ಹತ್ಕೋಬೇಕ್ರಿ. ಈ ಥರ ಅಪ್ಪ ಯಾಕೆ ಚೀರಾಡ್ತಿ? ಈ ಥರ ಹಚ್ಚಿ ಇದು ಬ್ರೆಡ್ಡಿಗೂ ಸಾಸರ ಅಥವಾ ಚಟ್ನಿ ಹಣ್ಣು ಹಚ್ಕೋಬೋದು ನೋಡ್ರಿ. ಸಾಸ್ ಇದ್ರೆ ಸಾಸ್ ಹಚ್ಕೋಬೋದು ರೀ. ಇದಕ್ಕೆ ರೀ ನಾನು ಸಾಸ್ ಇಲ್ಲ ಅಂತೇಳಿ ಇದನ್ನೇ ಹಚ್ಕೊಳಕತ್ತೀನಿ, ಚಟ್ನಿನೇ ರೀ. ಸುಮ್ಮಿರಪ್ಪು. ಈ ಸದ್ದ ಇದ್ರ ಮ್ಯಾಗ ಕ್ಲೋಸ್ ಮಾಡ್ಬೇಕ್ರಿ. ಈ ಸದ್ದ ಬೆಣ್ಣೆಯರ ತುಪ್ಪ ಅರ ಇದ್ರೆ ಏನು ಬೇಕಾದೆಲ್ಲ ಹಚ್ಕೋ. ಬಟ್ರ್ ಇದ್ರೆ ಬಟ್ರ್ ರೀ. ಎಣ್ಣೆ ಆದ್ರಿ ಹಚ್ಕೊಳಕತ್ತೀನಿ ನೋಡ್ರಿ, ಎಣ್ಣೆ ರೀ. ಈ ಸದ್ದ ಇದು ಈ ಥರ ಇಡಬೇಕ್ರಿ. ಚಂದ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಮ್ಯಾಗನು ಎಣ್ಣೆನೂ ಹಚ್ಬೇಕು ನೋಡ್ರಿ. ಮಸಾಲ ಬ್ರೆಡ್ ರೀ. ಮಸಾಲ ಪಾವರ ಅನ್ಬೋದು ರೀ, ಮಸಾಲ ಬ್ರೆಡ್ಡರ ಅನ್ಬೋದು ನೋಡ್ರಿ. ಚಂದಾಗ ಫ್ರೈ ಮಾಡ್ಕೋಬೇಕ್ರಿ, ಹಿಂದ ಮುಂದೆ ರೀ. ಇದನ್ನು ಫ್ರೈ ಮಾಡ್ಬೇಕ್ರಿ. ಸದ್ದ ಫ್ರೈ ಆಗಕತ್ತದಲ್ರಿ, ಇದನ್ನು ಫ್ರೈ ಆಗ್ಬೇಕ್ರಿ ನೋಡ್ರಿ. ಮಸಾಲ ಬ್ರೆಡ್ ಹೆಂಗಾಗ್ಯದ ಅಂತೇಳಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದವ. ಹಿಂದೆ ಈ ಥರ ಬೇಯಿಸ್ಕೋಬೇಕು ನೋಡ್ರಿ ಚಂದಾಗ. ನೋಡ್ರಿ ಒಳಗೆ ಎಷ್ಟು ಚಂದ ಬಂದದ್ರಿ, ಎಷ್ಟು ಚಂದ ಬೈದದ ನೋಡ್ರಿ ಒಳಗೆ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ಯಾವ್ರಿ. ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈ ಥರ ಮಾಡ್ಕೊಂಡು ತಿಂದಿರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ.